ನಮ್ಮ BTM 11 ಫೋರ್ತ್ ಸ್ಟೇಜ್ ಅಲ್ಲಿ ಇಂತ ಒಳ್ಳೆ ಫುಡ್ ಟ್ರಕ್ ಬರುತ್ತಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇಲ್ಲಿ ಸಿಗೋ ಪುಳಿಯೋಗರೆ ಅಂದ್ರೆ ಬಹಳ ಅದ್ಭುತವಾಗಿರುತ್ತೆ. ನನಗಂತೂ ತುಂಬಾ ಇಷ್ಟ ಆಯ್ತು. ಇನ್ನು ಇಡ್ಲಿ ಚಟ್ನಿ ಡಿಪ್ಪು ಮತ್ತೆ ಸಾಂಬಾರ್ ಡಿಪ್ ಅಂತೂ ಕ್ರೇಜಿ ಅಂತಾನೆ ಹೇಳ್ತೀನಿ. ಯಾವ್ದಪ್ಪ ಈ ಜಾಗ ಅಂದ್ರೆ ಪಾಟೀಲ್ ರಿಫ್ರೆಶ್ಮೆಂಟ್ಸ್ ಅನ್ಬಿಟ್ಟು ನೈಟಿಂಗೇಲ್ ಸ್ಕೂಲ್ ಅಪೋಸಿಟ್ ಅಲ್ಲೇ ಇವ್ರ ಕಾರ್ಡ್ ಲೊಕೇಟ್ ಆಗಿರುತ್ತೆ. ಅಫೋರ್ಡೇಬಲ್ ಪ್ರೈಸಸ್ ಅಲ್ಲೇ ಪ್ರತಿಯೊಂದು ಐಟಮ್ ಕೂಡ ಇಲ್ಲಿ ಸರ್ವ್ ಮಾಡ್ತಾ ಇದ್ದಾರೆ. ಇಡ್ಲಿ ರೆಡಿ ಆಗೋ ಗ್ಯಾಪ್ ಅಲ್ಲಿ ಇವ್ರ ಹತ್ರ ಸಿಗೋ ಕೇಸರಿ ಬಾತು ಮತ್ತೆ ಉಪ್ಪಿಟ್ಟನ್ನ ತಗೊಂಡೆ ಏನೇ ಹೇಳಿ ಇಲ್ಲಿನ ಪುಳಿಯೋಗರೆ ಅಂತೂ ಅಲ್ಟಿಮೇಟ್ ಆಗಿರುತ್ತೆ. ಬ್ರಾಹ್ಮಣರ ಕೈ ರುಚಿ ಬಗ್ಗೆ ಅಂತೂ ಮಾತಾಡೋದೇ ಬೇಕಾಗಿಲ್ಲ ಬಿಡಿ. ಟೇಸ್ಟ್ ಅಷ್ಟೇ ಸೂಪರ್ ಆಗಿರುತ್ತೆ. ಕೇಸರಿ ಬಾತು ಉಪ್ಪಿಟ್ಟು ಮತ್ತೆ ಪುಳಿಯೋಗರೆನ ಫಸ್ಟ್ ಟ್ರೈ ಮಾಡಿದ್ವಿ. ಅದರಲ್ಲಿ ಸ್ವೀಟ್ ಇಂದ ಸ್ಟಾರ್ಟ್ ಮಾಡೋಣ ಅಂತ ಕೇಸರಿ ಬಾತ್ ತಿಂದು ಫಿದಾ ಆಗ್ಬಿಟ್ಟೆ. ಇನ್ನು ಉಪ್ಪಿಟ್ಟು ಮತ್ತೆ ಆ ನೀರ್ ಚಟ್ನಿ ಕಾಂಬಿನೇಷನ್ ಬೇರೆ ಲೆವೆಲ್ ಆಗಿತ್ತು ಗುರು. ಪುಳಿಯೋಗರೆ ಬಗ್ಗೆ ಅಂತೂ ಮಾತಾಡಂಗಿಲ್ಲ. ಸ್ವತಃ ನೀವೇ ಹೋಗಿ ಟ್ರೈ ಮಾಡಿ ಪಕ್ಕಾ ಫಿದಾಗ್ ಹೋಗ್ತೀರಾ. ಆ ಗ್ಯಾಪ್ ಅಲ್ಲೇ ಬಿಸಿ ಬಿಸಿಯಾಗಿ ವಡೆ ಮತ್ತೆ ಇಡ್ಲಿ ಕೂಡ ರೆಡಿ ಆಯ್ತು. ಇಡ್ಲಿಗೆ ಇವ್ರು ಯಾವುದೇ ರೀತಿ ಟೆಫ್ಲಾನ್ ಕೋಟಿಂಗ್ ಪ್ಲೇಟ್ ನ ಬಳಸದೆ ಬಟ್ಟೆ ಉಪಯೋಗಿಸಿ ಇಡ್ಲಿನ ಮಾಡೋದ್ರಿಂದ ಇಡ್ಲಿನೂ ಬಹಳ ಮೃದುವಾಗಿತ್ತು. ಇಲ್ಲಿ ಸಿಗೋ ಇಡ್ಲಿನ ಚಟ್ನಿ ಮತ್ತೆ ಸಾಂಬಾರ್ ಜೊತೆಗೆ ಟ್ರೈ ಮಾಡಿದೆ. ತುಂಬಾನೇ ಚೆನ್ನಾಗಿತ್ತು. ಇನ್ನು ವಡೆ ಅಂತೂ ಬಹಳ ಗರಿ ಗರಿಯಾಗಿತ್ತು ತಿನ್ನೋದಕ್ಕೆ. ಜಾಗ ನೆನಪಿದೆಯಲ್ಲ, ಮಿಸ್ ಮಾಡದೆ ವಿಸಿಟ್ ಮಾಡಿ.